ಮಾರ್ಚ್ 19, 2026 ಇಂಡಿಯನ್ ಸಿನಿಮಾ ಇಲ್ಲೇ ಒಂದು ದೊಡ್ಡ ಕ್ಲಾಶ್ ನ ನೋಡಲಿದೆ. ಟಾಕ್ಸಿಕ್ ಚಿತ್ರತಂಡದಿಂದ ನಿನ್ನೆ ಯಶ್ ಅವರ ಬರ್ಡೇ ಆಗಿದ್ರಿಂದ ನಿನ್ನೆ ಟಾಕ್ಸಿಕ್ ಗ್ಲಿಮ್ಸ್ ನ ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಯಶ್ ಅವರ ಕೆರಿಯರ್ ಅಲ್ಲೇ ಇದೊಂದು ದಿ ಬೆಸ್ಟ್ ಕ್ಯಾರೆಕ್ಟರ್ ಇಂಟ್ರೋ ಟೀಸರ್ ಆಗಿತ್ತು ಅಂತ ಹೇಳ್ಬೋದು. ಯಾಕೆ ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೀರೋಗಳ ಟೀಸರ್ಗಳು ಬಂದ್ರೆ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ಗೆ ಪಾತ್ರ ಹೇಗಿರುತ್ತೆ, ಹೇಗೆಲ್ಲ ವರ್ಕ್ ಆಗುತ್ತೆ, ಏನ್ ಅವರ ಪಾತ್ರ ಅದನ್ನೆಲ್ಲ ಹೀರೋ ಕೈಲೇ ಹೇಳಿಸ್ತಿದ್ರು ಅಥವಾ ಕೆಲವು ಡೈಲಾಗ್ಗಳನ್ನ ಇಡ್ತಿದ್ರು. ಆದ್ರೆ ಯಶ್ ಅವರು ಈ ರೀತಿ ಸಿನಿಮಾದಲ್ಲಿ ಏನು ಮಾಡಿಲ್ಲ. ಬರೀ ಅವರ ಕ್ಯಾರೆಕ್ಟರ್ಗಳನ್ನ ಸ್ಕ್ರೀನ್ ಪ್ರೆಸೆನ್ಸ್ ಇಂದಾನೆ ಜನರಿಗೆ ತಲುಪಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಕ್ಯಾರೆಕ್ಟರ್ ಪ್ರೆಸೆನ್ಸ್ ಹೇಗಿತ್ತು ಅಂದ್ರೆ ಎಲ್ಲಾ ಜನರಿಗೂ ಬರೋದ್ ರೀತಿ ಹಾಲಿವುಡ್ ಲೆವೆಲ್ ನ VFX ರೀತಿಯ ಶೂಟಿಂಗ್, ಆ ರೀತಿಯ ಕತೆ ತಕ್ಷಣ ಗೊತ್ತಾಗೋದು ಇದೊಂದು ಆಕ್ಷನ್ ಇಂಪ್ಯಾಕ್ಟ್ ಮೂವಿ ಅಂತ. ಟೀಸರ್ ನ ಅನಲೈಸ್ ಮಾಡೋಣ ಬನ್ನಿ. ಬೇಸಿಕಲಿ ಇಲ್ಲೊಬ್ಬ ನಮ್ಮ ಮಗನ ಮೃತ್ಯು ಕ್ರಿಯೆನ ಮುಗಿಸೋಕೆ ಬಂದಿದ್ದಾನೆ. ಬಟ್ ಸ್ಟಿಲ್ ಅವನಿಗೆ ಭಯ ಇದೆ, ಅವನು ಮತ್ತೆ ಇಲ್ಲಿಗೂ ಬಂದ್ಬಿಡ್ತಾನ ಅಂತ. ಆದ್ರೆ ಮತ್ತೆ ಬರ್ತಾನ ಅಂತ ಕೇಳ್ತಿರೋದ್ ನೋಡಿದ್ರೆ ಅವ್ನ ಮಗನ ಸಾಯಿಸಿರೋದು ಇಲ್ಲಿ ಹೀರೋನೇ ಅಂತ ಕನ್ಫರ್ಮ್ ಆಗುತ್ತೆ. ಇಲ್ಲೇನ್ ಮಣ್ಣು ಮಾಡೋ ಪ್ರೊಸೆಷನ್ ಶುರು ಆಗುತ್ತೆ. ಇವಾಗ್ಲೇ ನಮ್ಮ ಹೀರೋನ ಎಂಟ್ರಿ. ಇಲ್ಲೇ ಕ್ಯಾರೆಕ್ಟರ್ ನ ಚೆನ್ನಾಗಿ ಬಿಲ್ಡಪ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಹೇಗಿರುತ್ತೆ, ಎಷ್ಟು ಶಕ್ತಿ ಉಳ್ಳನಾಗಿರ್ತಾನೆ, ಅವನಿಗಿರುವ ಸ್ಟ್ರೆಂತ್ ಗಳೇನು ಅನ್ನೋದ್ನೆಲ್ಲ ಟೀಸರ್ ಸಣ್ಣ ಫೈಟ್ ಅಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಕೆಲವಷ್ಟು ಫಿಲಂಗಳಲ್ಲಿ ಹೀರೋ ಎಲ್ಲ ರಿವೆಂಜ್ ತಾಣ್ಬೋದು, ಅವನು ವಿಲನ್ ನ ಕೊನೆ ಮೂಮೆಂಟ್ ಅಲ್ಲಿ ಹೊಡಿಬಹುದು ಅಥವಾ ವಿಲನ್ ನ ಕೊಲ್ಬಹುದು. ಆದ್ರೆ ಇಲ್ಲಿ ಕ್ಯಾರೆಕ್ಟರ್ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿನ ವಿಲನ್ ಅಂದ್ರೆ ಟಾಕ್ಸಿಕ್ ಅವನ ವಿಲನ್ ಸತ್ತ ಮೇಲೂ ಅವನ ವಂಶನ ನಾಶ ಮಾಡೋ ತನಕ ಬಿಡಲ್ಲ ಅನ್ನೋ ರೀತಿಯ ಕ್ಯಾರೆಕ್ಟರ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನನಗೆ ಇಲ್ಲಿ ಇಷ್ಟ ಆಗಿದ್ದು ಈ ರೀತಿಯ ಎಲಿಮೆಂಟ್ ಎಸ್ಟಾಬ್ಲಿಷ್ ಮಾಡಿರೋದು ಇಲ್ಲೊಂದು ಎಕ್ಸ್ಪೆಕ್ಟೇಷನ್ ಉಂಟಾಗುತ್ತೆ. ಏನಂದ್ರೆ ಇಲ್ಲಿ ಹೀರೋ ಕ್ಯಾರೆಕ್ಟರ್ ಎಷ್ಟು ವೈಲ್ಡ್ ಆಗಿದ್ದಾನೆ, ಅವನ ಎದುರು ನಿಂತ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನೆಲ್ಲ ಚೆನ್ನಾಗಿ ಬಿಲ್ಡ್ ಮಾಡ್ಕೊಟ್ಟಿದ್ದಾರೆ. ಆದ್ರೂ ಕೂಡ ಎಲ್ಲ ದೊಡ್ಡ ಪ್ರಾಬ್ಲಮ್ ಉಂಟಾಗುತ್ತೆ ಅಂತ ಗೊತ್ತಿದ್ರು ಕೂಡ ಅವನ್ನ ಕೊಲ್ಲೋದಕ್ಕೆ, ಅವನ್ನ ಸಾಯಿಸೋದಕ್ಕೆ ಅವನ ಹಿಂದೆ ಬೀಳ್ತಾನೆ ಇರ್ತಾರೆ. ಬೇಸಿಕಲಿ ಈಗಿನ ಜನರೇಷನ್ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಅಂದ್ರೆ ಆಂಟಿ ಹೀರೋ ಕ್ಯಾರೆಕ್ಟರ್ ಗಳಿಗೆ ತುಂಬಾನೇ ಸ್ಕೋಪ್ ಇದೆ. ಇನ್ನೊಂದು ಟಾಕ್ಸಿಕ್ ಫಿಲಂ ಸ್ಪೆಷಾಲಿಟಿ ಏನಂದ್ರೆ ಫಿಲಂ ನಲ್ಲಿ ಲೇಡಿ ವಿಲನ್ಸ್ ಗಳಿದೆ. ನನ್ನ ಕೇಳೋದಾದ್ರೆ ಇಲ್ಲಿ ಟೀಸರ್ ನೋಡಿದ್ರೆ 90s ಅಲ್ಲಿ ಕತೆ ಹೋಗ್ಬೋದು. ಮತ್ತೆ ಹೀಗೆ ಮಾಂಗಾ ಬಗ್ಗೆ ಗೊತ್ತಿದೆ, ಸ್ಪೈಡರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಮೂವಿಗಳೆಲ್ಲ ಮಾಂಗಾ ಇಂದಾನೆ ಮೂವಿ ಆಗಿದ್ದು. ಹಾಲಿವುಡ್ ಲೆವೆಲ್ ಲೈನ್ ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಪ್ರಕಾರ ಇವರು ಇಂಗ್ಲಿಷ್ ಮತ್ತೆ ಎಲ್ಲಾ ಭಾಷೆಗಳಲ್ಲೂ ಒಂದೇ ದಿನದಲ್ಲಿ ರಿಲೀಸ್ ಮಾಡ್ತಾ ಇರೋ ಕಾರಣ ನಮ್ಮ ಆಡಿಯನ್ಸ್ಗೂ ಇದು ಕನ್ವೆ ಆಗ್ಬೇಕು, ಮತ್ತೆ ಹೊರಗಡೆ ಹೋಗ್ತಾ ಇರೋ ಆಡಿಯನ್ಸ್ಗೂ ಇದು ಕನ್ವೆ ಆಗ್ಬೇಕು, ಆ ರೀತಿನೇ ಶೂಟಿಂಗ್ ಮಾಡಿರ್ತಾರೆ ಅನ್ಕೊಂಡಿದೀನಿ. ನೇಮ್ಸ್ ನೋಡಿದ್ರೆ ಅದೇ ರೀತಿ ಅನ್ಸ್ತಿದೆ. ಕ್ಯಾರೆಕ್ಟರ್ ನೇಮ್ ಇಲ್ಲಿ ರಾಯ ಅಂತ. ಸಿನಿಮಾಟೋಗ್ರಫಿ ಬಗ್ಗೆ ಹೀರೋನ ತೋರಿಸಿರೋ ರೀತಿ ಸಖತ್ತಾಗಿತ್ತು. ಎಸ್ಪೆಷಲಿ ದಿಸ್ ಫ್ರೇಮ್, ಆ ರಾಯ ಕ್ಯಾರೆಕ್ಟರ್ ನ ತೋರಿಸಿರೋ ರೀತಿ, ಗನ್ ಶಾಟ್, ಆ ಲೈಟಿಂಗ್ ಗಳೆಲ್ಲ, ಆ ಬಾಡಿನ ಹೇಗೆ ತೋರಿಸಿರೋದರೆ ಎಷ್ಟು ಡೆಪ್ತ್ ಕ್ರಿಯೇಟ್ ಆಗಿದೆ. ತುಂಬಾ ಸ್ಮೂತ್ ಆಗಿ ಆಕ್ಷನ್ ನ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ರೀತಿ ಅಂದ್ರೆ ಇಲ್ಲಿ ಹೀರೋಗೆ ಯಾವ ರೀತಿಯ ಭಯ ಇಲ್ಲ, ಹೆದರಿಕೆ ಇಲ್ಲ, ಯಾರೇ ಮುಂದೆ ನಿಂತರು ಎದುರಿಗೆ ಬಂದು ಅವ್ರನ್ನ ಮಾತ್ರ ನಾನು ಬಿಡೋದಿಲ್ಲ, ಆ ರೀತಿ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮ್ಯೂಸಿಕ್ ಕಡೆ ಬರೋದಾದ್ರೆ ಈ ಮ್ಯೂಸಿಕ್ ನ ಕ್ರಿಯೇಟ್ ಮಾಡಿರೋದು ರವಿ ಬಸೂರ್ ಅವ್ರದ್ದು. ಕಲರ್ ಗ್ರೇಡಿಂಗ್ ಇದೆ ಫೈನಲ್ ಅಲ್ಲ ಅಂತ ಅನ್ಕೊಂತೀನಿ. ಸಿನಿಮಾದಲ್ಲಿ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೊಂಡು ಮೂವಿ ರಿಲೀಸ್ ಆಗ್ಬೋದು ಅಂತ ಅನ್ಕೊಂತಿದ್ದೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.